ಏಕಾಏಕಿ ಬಂದಿಲ್ಲ ಮೇಡಮ್. ಇವೆಂಟ್ ನಡೀತಿದೆ ಅಂತ ನಮ್ಗೆ ಗೊತ್ತಿತ್ತು, ನಾವು ಹೇಳಿದ್ವಿ, ನಮ್ಮ ಫ್ಯಾನ್ಸ್ ಎಲ್ಲ ಬರ್ತಾರೆ ಅಂತ, ನಮಗೂ ನಮ್ಮ ಅಸೋಸಿಯೇಷನ್ ಇಂದ ಫ್ಯಾನ್ಸ್ ಬರ್ತಾರೆ ಅಂತ ಗೊತ್ತಿತ್ತು. ಹೊರಗಡೆ ನಾವು ಸೆಲೆಬ್ರೇಟ್ ಮಾಡಿದ್ವಿ ಮೇಡಮ್, ಇಡೀ ಗಾಂಧಿನಗರ ಬ್ಯಾನರ್ ಹಾಕಿದ್ದೀವಿ ನಾವು. ನಮಗೂ ಒಂದು ಈ ಸಿನಿಮಾ ಮೇಲೆ ನಮಗೂ ಒಂದು ಬೇರೆ ಥರದ್ದು ಅಂದರೆ ಈಗ ಈ ನಿಮ್ಮ ಮೀಡಿಯಾದವರಾಗಿ ನಿಮಗೆ ಕೇಳ್ತೀನಿ ಮೇಡಮ್, ಈ ಸಿನಿಮಾ ನೋಡಿದಾಗ ಪ್ರಜ್ವಲ್ ಅವ್ರಿಗೆ ಬೇರೆ ಥರದ್ದು ಒಂದು ಆಗುತ್ತೆ ಅಂತ ನಿಮ್ಗೆ ಅನ್ಸಿದೆ ಅನ್ಸಿಲ್ವಾ ಮೇಡಮ್? ಅನ್ಸಿದಿಲ್ಲ ಅಲ್ಲ ಒಂದು ಎಸ್ ಮೇಡಮ್. ನಾನು ಈಗ ಹೇಳಿ, ಅವರು 2 ತಿಂಗಳಿಂದ ನಿರಂತರವಾಗಿ ಮೆಸೇಜ್ ಮಾಡ್ತಾ ಇದಾರೆ, ಕಾಲ್ ಮಾಡ್ತಾ ಇದಾರೆ, ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ. ಇವ್ ನಿನ್ನೆ ಕೂಡ ಟ್ರೈ ಮಾಡಿದ್ದಾರೆ, ಅದಕ್ಕೂ ಕೂಡ ಅವ್ರು ಸ್ಪಂದಿಸಲಿಲ್ಲ. ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ಬಿಟ್ರೆ ಸಾಕಾಗಲ್ವಲ್ಲ? ಅಲ್ಲ ಸ್ಪಂದಿಸಲಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅವ್ರ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇರೋದು ಮೇಡಮ್, ಅವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರು ಹೇಳ್ತಿದ್ದಾರೆ, ಅದನ್ನ ನೀವು ಕೇಳ್ತಿದ್ದೀರಾ. ಸೊ ಅವ್ರ ಪಾಯಿಂಟ್ ಇವಾಗ ಡಬ್ಬಿಂಗ್ ಇಲ್ಲ ಅನ್ನುವಂತ ನಿಮಗೆ ಗೊತ್ತಾಗಿದೆ ಅಷ್ಟೇ ಮೇಡಮ್. ಶೂಟಿಂಗ್ ಸಂದರ್ಭದಲ್ಲಿ ಕೂಡ ಇದ್ರಿ, ಅವ್ರು ಹೇಳ್ತಿದ್ದಾರೆ, ಅವರೆಲ್ಲ ನಮ್ಮ ಫ್ರೆಂಡ್ಸ್ ಅವರೇ, ಗೊತ್ತಿರುವವರೇ. ನಾನ್ ಮಾತ್ರ ಇದ್ದಿದ್ದು ಮೇಡಮ್, ನಾನ್ ಮಾತ್ರ ಇದ್ದಿದ್ದು ಮೇಡಮ್. ಇಲ್ಲಿರೋರು ಅವ್ರು ಗುರು ಸರ್ ಹೇಳಿದ್ರು ಎಲ್ರಿಗೂ ನನ್ನ ಏನೋ ಗುರುಗತ್ ಗಾಣಿಗ ಫಿಲಮ್ಸ್ ಇಂದ ಪೇಮೆಂಟ್ ಹೋಗಿದೆ, ಸಂಬಳ ಹೋಗಿದೆ ಅಂತ. ಇಲ್ಲಿ ಸಂಬಳ ಇಸ್ಕೊಂಡು ಯಾರು ಬಂದಿಲ್ಲ ಮೇಡಮ್, ನಾನ್ ಮಾತ್ರ ಇದ್ದಿದ್ದು ಮೇಡಮ್. ಆಸ್ ಎ ಪರ್ಸನ್ ನಾನು ವರ್ಕ್ ಮಾಡ್ತಿದ್ದೆ ಪ್ರಜ್ವಲ್ ಸರ್ ಹತ್ರ, ನಾನಿದ್ದೆ. ನಾನು ವರ್ಕ್ ಬಿಟ್ಟು ಅವ್ರ ಹತ್ರ 6 ಮಂತ್ ಆಗಿದೆ, ಓಕೆನಾ. ನಾನು ಆಸ್ ಎ ಅಭಿಮಾನಿಯಾಗಿ ಇಡೀ ನೀವು ಯಾರನ್ನ ಬೇಕಂದ್ರೆ ಕೇಳ್ಕೊಳ್ಳಿ, ಆಲ್ಮೋಸ್ಟ್ ಇಲ್ಲಿ ಮೀಡಿಯಾದವ್ರಿಗೂ ನಾನು ಒಂದಷ್ಟು ಜನ ಗೊತ್ತಿರ್ಬೋದು ಅನ್ಸುತ್ತೆ. ಆಸ್ ಎ ಫ್ಯಾನ್ ನಾನು ಪ್ರಜ್ವಲ್ ಅವ್ರಿಗೆ ಎಂಟ್ರಿ ಆಗಿರೋದು ಸಾಗರ್ ಸಿನಿಮಾಯಿಂದ. ನಾನು ಅವ್ರ ಫ್ಯಾನ್ಸ್ ಅಸೋಸಿಯೇಷನ್ ಅಲ್ಲಿ ಕೆಲಸ ಮಾಡ್ತಿರೋನು. ನಾನು ಫ್ಯಾನ್ಸ್ ಅಸೋಸಿಯೇಷನ್ ಇಂದ ನಾನು ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ನಾನು ಕೆಲಸ ಬಿಟ್ಟಿದ್ದೀನಿ, ಅವ್ರು ಹೇಳಿದ್ರು ಅವರೇ ಬೇಕು ಅಂತ ಮಾಡಿರ್ಬಹುದೇನೋ ಅಂತ. ಅದನ್ನ ಆ ಮಾತನ್ನ ಗುರು ಸರ್ ವಾಪಸ್ ತಗೋಬೇಕು. ಒಂದ್ಸರಿ ಟೀಸರ್ ಇಲ್ಲಲ್ಲ, ಟೀಸರ್ ಇಲ್ಲ, ಅದ್ರಲ್ಲಿ ವಾಯ್ಸೇ ಇರ್ಲಿಲ್ಲ ಅಣ್ಣ. ನಿಮ್ಮ ಹೆಸರು ಮರ್ತದೆ, ಸಾರಿ. ಅದ್ರಲ್ಲಿ ವಾಯ್ಸೇ ಇರ್ಲಿಲ್ಲ ಅಣ್ಣ, ಸಾಂಗಲ್ಲಿ ಇತ್ತು. ಅವಾಗ ಗುರು ಸರ್ ಏನ್ ಹೇಳಿದ್ರು, ನಮ್ಗೆ ಸಾರ್ಗೆ ಆಗಿರ್ಬೋದು, ನಮ್ಗೆ ಅಂದ್ರೆ ನಮ್ಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಏನಾಗಿತ್ತು, ಸಾಂಗ್ ಅಲ್ವಾ, ದಿಸ್ ನಾಟ್ ಮ್ಯಾಟರ್ ಅಂತ ಗುರು ಸರ್ ಹೇಳಿದ್ರು. ಓಕೆ ಮೇಡಮ್, ಒಂದು ನಿಮಿಷ. ಆಮೇಲೆ ಹೇಳಿ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆಯವರಿಂದ ಮಾಡಿಸಿದ್ದಾರೆ ಅಂತ ಈಗ ಟೀಮ್ ಕ್ಲಾರಿಟಿ ಕೊಟ್ಟಿರೋದು. ಆ ಇನ್ಫಾರ್ಮೇಶನ್ ಪ್ರಜ್ವಲ್ ಅವ್ರಿಗೆ ಇದೆಯಾ ಮೇಡಮ್? ಇನ್ಫಾರ್ಮೇಶನ್ ಪ್ರಜ್ವಲ್ ಸರ್ ಇವನ್ ಯಾರಿಗೂ ಯಾವತ್ತು ಇವನ್ ನಾವುಗಳು ಇಲ್ಲಿದೀವಲ್ಲ, ನಮ್ಗಳಿಗೂ ಯಾವತ್ತು ಸ್ಪಂದಿಸಲ್ಲ ಸರ್. ಆಕ್ಚುಲಿ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ, ನಾವು ಏನೋ ಒಂದು ವಿಚಾರಕ್ಕೆ ಯಾವ್ದೊಂದು ಸುದ್ದಿ ಬಂದ್ರು ಅಂದ್ರು ಇವನ್ ಜರ್ನಲಿಸ್ಟ್ ನಮ್ಗಳಿಗೆ ಗೊತ್ತೆ, ನಮ್ ಸುತ್ತ ಇದ್ದವ್ರನ್ನು ಕೂಡ ಅವ್ರು ಸ್ಪಂದಿಸಲ್ಲ. ಸೊ ನಾವ್ ಅವ್ರನ್ನ ಕೇಳಕ್ಕೂ ನಮ್ಗೆ ಅವ್ರು ಸಿಗಲ್ಲ ಕನೆಕ್ಷನ್. ಇದು ನಿಜವಾದ ಒಂದು ಉತ್ತರ ನಮ್ ಕಡೆಯಿಂದ. ಅಂದ್ರೆ ನೀವು ಯಾರನ್ನ ಟಚ್ ಮಾಡ್ತಿದ್ದೀರಾ ಮೇಡಮ್? ಪ್ರಜ್ವಲ್ ಅವ್ರಿಗೆ ನೇರವಾಗಿ ಕಾಲ್ ಮಾಡ್ತೀವಿ ಸರ್ ನಾವು, ಅವ್ರು ರೆಸ್ಪಾಂಡ್ ಮಾಡಲ್ಲ ಯಾವುದೇ ವಿಷಯಕ್ಕೂ. ಓಕೆ ಹೇಳಿ ಸರ್. ಇವಾಗ ಇಷ್ಟೆಲ್ಲ ಆಗಿರೋದ್ರಿಂದ ಈಗ ಅವರು ಕ್ಲಾರಿಟಿ ಹೇಳಿದ್ದಾರೆ, ನಿಮ್ ಕಡೆಯಿಂದ ನೀವು ಹೇಳ್ತೀರಾ, ಪ್ರಜ್ವಲ್ ಅವರನ್ನ ಭೇಟಿಯಾಗಿ ಏನಾದ್ರು ಮಾತಾಡಿ. ಈಗ ನಾವು ಹೋಗ್ತೀವಿ ಮೇಡಮ್, ನಾವು ಹೋಗ್ತೀವಿ. ಅಂದ್ರೆ ಎಲ್ಲಿದ್ದಾರೆ ಗೊತ್ತಿಲ್ಲ, ಫೋನ್ ಆಫ್ ಇದೆ. ನಾವು ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡ್ತೀವಿ, ಈಗ ಹೋಗ್ತೀವಿ. ಮತ್ತೆ ನಾವು ಗುರು ಅವ್ರ ಹತ್ರ ಇಲ್ಲಿ ಮಾತಾಡೋದು ಗುರು ಸರ್ಗೂ ಮಾತಾಡ್ಬೇಕು. ಆಮೇಲೆ ರಾಜ್ ಶೆಟ್ರ್ ಹೇಳಿದ್ರು ಮನುಷ್ಯರ ತರ ಬಿಹೇವ್ ಮಾಡೋದಾದ್ರಿಂದ, ನಾವು ಮನುಷ್ಯರೇ ಮೇಡಮ್, ಎಲ್ಲರೂ ಮನುಷ್ಯರೇ ಮೇಡಮ್. ಈಗ ಇದೇ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರು ಇದನ್ನೇ ಮಾಡ್ತಿದ್ರು ಮೇಡಮ್. ಅಲ್ಲ ಮೇಡಮ್, ಒಂದ್ ನಿಮಿಷ ಮೇಡಮ್, ಸಾರಿ. ಅದಕ್ಕೆ ನಮ್ ಕಡೆಯಿಂದ ನಾವು ಸಾರಿ ಕೇಳ್ತೀನಿ ಮೇಡಮ್. ಅದು ನಿಮ್ ಕಡೆಯಿಂದ ನಿಮ್ಗೆ ತಪ್ಪು ಅನ್ಸ್ತಿದೆ, ಓಕೆ. ಆ ತರದ್ದು ಏನಾದ್ರು ನಮ್ ಕಡೆಯಿಂದ ನಿಮ್ಗೆ ತಪ್ಪು ಅನ್ಸಿದ್ರೆ ಅದನ್ನ ನಾನು ಕ್ಷಮೆ ಕೇಳ್ತೀನಿ. ಓಕೆ ಸರ್ ಮೇಡಮ್, ನಾನು ಕ್ಷಮೆ ಕೇಳ್ತೀನಿ. ಬಟ್ ಅವ್ರು ಮಾಡಿರೋ ತಪ್ಪು ಅಂತ ನಿಮ್ಗೆ ಅನ್ಸಿಲ್ವಾ ಮೇಡಮ್? ಅಷ್ಟೇ ಮೇಡಮ್ ನಮಗ್ ಬೇಕಾಗಿರೋದು. ನಾವು ಕೇಳ್ತಿರೋದು ಒಂದೇ. ಈಗ ಮೇಡಮ್ ಅವ್ರು ಹೇಳಿದ್ರು ಗುರು, ಹೇಳಿ ಮೇಡಮ್, ಹೇಳಿ. ಪ್ರಜ್ವಲ್ ಅವರ ಅಭಿಮಾನಿ ಆಗಿರಬಹುದು ನೀವು, ಆದ್ರೆ ಪ್ರಜ್ವಲ್ ಅವರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಬರ್ಬೇಕು, ಅವರ ಒಂದು ಸಿನಿಮಾ ಗೆಲ್ಬೇಕು ಅನ್ನೋದು ಅಭಿಮಾನಿಗಳಿಗೂ ಇರ್ಬೇಕು. ಸೊ ಅವರ ಒಂದು ವಾಯ್ಸ್ ಚೆನ್ನಾಗಿ ಅದಕ್ಕೆ ಡಬ್ಬ ಆಗದೆ ಇದ್ದಾಗ ಆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನೀವ್ ಹೆಂಗ್? ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ವಲ್ಲ ಮೇಡಮ್? ನಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ. ಟ್ರೈ ಮಾಡ್ಬೋದಿತ್ತಲ್ಲ ಮೇಡಮ್. ಸಿನಿಮಾ ಬಗ್ಗೆ ಸಿನಿಮಾ ಈ ತರ ಒಂದು ವಾಯ್ಸ್ ಈ ತರ ಆಗ್ತಾ ಇಲ್ಲ, ಕುತ್ಕೊಂಡು ಮಾತಾಡಬಹುದಲ್ಲ, ಟೈಮ್ ಇಲ್ಲ ಮೇಡಮ್. ಮೇಡಮ್ ನಿಮ್ಮ ಪಾಯಿಂಟ್ಸ್ ಅವ್ರ ಹತ್ರನೂ ಇರುತ್ತಲ್ಲ ಮೇಡಮ್, ಡಾಕ್ಯುಮೆಂಟ್ ಅವ್ರ ಹತ್ರನೂ ಕಾಲ್ ಲಿಸ್ಟ್ ಇರುತ್ತೆ, ಅವ್ರ ಹತ್ರನೂ ಮೆಸೇಜಸ್ ಇರುತ್ತೆ ಅಲ್ವಾ? ಗಲಾಟೆ ನ್ಯಾಯ ಕೇಳ್ತಾ ಇದ್ದೀವಿ. ಗಲಾಟೆ ಅಂತ ಹೇಳ್ಬೇಡಿ ಮೇಡಮ್. ಇಲ್ಲ ಮ್ಯಾಮ್, ನ್ಯಾಯ ಕೇಳುವುದು ತಪ್ಪ ಮ್ಯಾಮ್. ಹೋಗ್ತೀವಿ ಮೇಡಮ್, ಅಲ್ಲಿ ಹೋಗ್ತೀವಿ ಮಾಡ್ತೀವಿ. ಅದನ್ನ ಮಾಡದಿರಾಕ ಇಷ್ಟೆಲ್ಲ ಆದ್ಮೇಲೆ ಅದನ್ನ ಮಾಡದಿರಾಕಾಗತ್ತಾ? ಮಾಡೇ ಮಾಡ್ತೀವಿ, ಅದನ್ನ ಮಾಡ್ತೀವಿ ಮೇಡಮ್, ಮಾಡ್ತೀವಿ. ಅದನ್ನ ಮಾಡಿಲ್ಲ ಅಂತ ಹೌದು, ಮಾಡ್ತೀವಿ, ಅದನ್ನು ಮಾಡ್ತೀವಿ. ಅಷ್ಟೇ ಮ್ಯಾಮ್. ನಮ್ದೇನಿಲ್ಲ ಮೇಡಮ್, ನಾವು ಕೇಳ್ತಿರೋದು ಒಂದೇ ಮೇಡಮ್. ಬೇರೆ ಸಿನಿಮಾ ಬಗ್ಗೆ ಆಗ್ಲಿ, ಟೆಕ್ನಿಷಿಯನ್ಸ್ ಬಗ್ಗೆ ಆಗ್ಲಿ, ಅಥವಾ ಸಿನಿಮಾ ಕ್ವಾಲಿಟಿ ಬಗ್ಗೆ ಆಗ್ಲಿ, ನಾವು ಬೇರೆ ಯಾವ ವಿಚಾರನೂ ನಾವು ಕೇಳ್ತಿಲ್ಲ ಮೇಡಮ್. ಬೇರೆ ಏನು ನಾವು ಕೇಳಕ್ಕೂ ಬಂದಿಲ್ಲ ಇಲ್ಲಿ. ನಮ್ಗಿಲ್ಲಿ ಬರೋವರೆಗೂ ನಮ್ಗೇನ್ ಗೊತ್ತಿರುತ್ತೆ? ಈಗ ನಮ್ಗೇನ್ ಕರ್ಸ್ ತೋರಿಸಿರ್ತಾರ ಮುಂಚೆನೆ ಟ್ರೈಲರ್ನ? ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದಕ್ಕೆ ನಾವು ಕೇಳ್ತಿದೀವಿ ಅಷ್ಟೇ, ಅದ್ ಬಿಟ್ಟು ಬೇರೆ ಯಾವ್ದು ಇಲ್ಲ ಮೇಡಮ್. ಹೌದು ಮೇಡಮ್. ಇಲ್ಲ ಮೇಡಮ್, ಇಲ್ಲ ಮೇಡಮ್.
ರಾಜ್ ಶೆಟ್ರು ಓನ್ಲಿ ಗೆಸ್ಟ್ ಅಪಿಯರೆನ್ಸ್ ಮೇಡಮ್. ಅದು ನಮ್ಗೆ ಗೊತ್ತಿರೋ ವಿಚಾರನೆ ಮೇಡಮ್, ಪ್ರಜ್ವಲ್ ಸರ್ಗೂ ಗೊತ್ತಿರೋ ವಿಚಾರನೆ. ಆ ವಿಚಾರ ಮೇಡಮ್, ಈಗ ನಾನು ಹೇಳೋದು ಒಂದು ಕ್ಲಾರಿಟಿ ಕೊಡ್ತೀನಿ. ರಾಜ್ ಶೆಟ್ರಿಗಾಗ್ಲಿ ಪ್ರಜ್ವಲ್ ಸರ್ಗಾಗ್ಲಿ ಯಾವುದೇ ಥರದ ಭಿನ್ನಾಭಿಪ್ರಾಯನೂ ಇಲ್ಲ. ರಾಜ್ ಶೆಟ್ರು ಬಂದ್ರು ಅಂತ ಪ್ರಜ್ವಲ್ ಅವ್ರಿಗೆ ಅವ್ರ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಮಾಡಿಲ್ಲ. ಆ ಥರದ್ದು ಯಾವುದೇ ಥರದ್ದು ಏನೂ ಆಗಿಲ್ಲ ಮೇಡಮ್. ನಾವು ಕೇಳ್ತಿರೋದು ಓನ್ಲಿ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಅನ್ನೋದು ಅಷ್ಟೇ ಕೇಳ್ತಿರೋದು. ಪ್ರಜ್ವಲ್ ಅವರ ನಡುವೆ ವೈಮನಸ್ಸು ಇದೆಯಾ ಅದು ನಮಗೆ ಗೊತ್ತಿಲ್ಲ ಮೇಡಮ್. ಅದು ಅವರಿಬ್ರು ಸಮಸ್ಯೆಗಳು ಏನಿದೆಯೋ ನಮಗೆ ಗೊತ್ತಿಲ್ಲ. ಅಲ್ವಾ ಸರ್? ಹೌದು. ಅವರ ಸಮಸ್ಯೆಗಳು ಅವರು ಬಗೆಹರಿಸ್ತಾರೆ. ನೀವು ಇವತ್ತು ಒಂದು ಪ್ರೆಸ್ ಮೀಟಿಂಗ್ ನಾವು ಕೇಳೋ ಅಧಿಕಾರ ಇಲ್ವಾ ಮೇಡಮ್ ಅಭಿಮಾನಿಗಳಿಗೆ? ವೇದಿಕೆ ಅಲ್ಲ ಅಂತ ಸರ್. ಓಕೆ ಮೇಡಮ್, ಆ ಥರ ಏನೋ ನಿಮ್ಗೆ ಅನಿಸಿದ್ರೆ ನಾವು ಕ್ಷಮೆ ಕೇಳ್ತೀನಿ ಮೇಡಮ್. ನೀವೇ ಅಭಿಮಾನಿಗಳೇ ಅವರು ಮೇಡಮ್ ಅದೇ ಮೇಡಮ್ ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್. ಇಲ್ಲ ನಾವು ತಂದಿಕ್ಕಂತ ಕೆಲಸ ಮಾಡಿಲ್ಲ ಮೇಡಮ್. ಇಷ್ಟು ಸಿನಿಮಾದಲ್ಲಿ ಈ ಥರ ಆಗಿಲ್ವಲ್ಲ ಮೇಡಮ್. ಯಾವ ಹೀರೋ ಯಾವ ಈ ಥರ ಆಗಿದೆ ಮೇಡಮ್? ಒಂದೇ ಮೇಡಮ್, ಒಂದು ನಿಮಿಷ ಮೇಡಮ್. ಈಗ ನಾನು ನಿಮ್ಮನ್ನೇ ಕೇಳ್ತೀನಿ ಮೇಡಮ್. ನೀವು ಹೇಳ್ತಿದ್ದೀರಾ ಓಕೆ ನಿಮ್ಮಿಂದ ಈ ಥರ ಆಗಿದ್ದು ತಪ್ಪಲ್ವಾ ಅಂತ. ಓಕೆ ಆಯ್ತು, ನೀವು ಹೇಳ್ತಿದ್ದೀರಾ ತಪ್ಪಲ್ವಾ ಅಂತ. ಆಯ್ತು, ನಾನು ಅದನ್ನ ತಪ್ಪು ಒಪ್ಕೊಂತೀನಿ ಮೇಡಮ್. ಈಗಿದ್ದು ನಿಮ್ಗೆ ತಪ್ಪು ಅನ್ಸಿಲ್ವಾ ಮೇಡಮ್? ಅವ್ರು ಹೇಳಿದ್ರಲ್ಲ ಸರ್, ಆಲ್ರೆಡಿ ಒಂದು ಡಬ್ಬಿಂಗ್ ನಾವು ಬುಕ್ ಮಾಡಿಟ್ಟಿದೀವಿ, ಅವ್ರಿಗೋಸ್ಕರ ಕಾಯ್ತಾ ಇದೀವಿ, ಅವ್ರು ಬಂದು ಡಬ್ ಮಾಡ್ಲಿ ಮುಂದೆ, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಹೇಳ್ತಾರೆ. ಅದನ್ನ ಅವ್ರಿಬ್ರು ಜೊತೆಲಿ ಕೂತ್ಕೊಂಡಾಗ ಅಲ್ಲಿ ಮಾತಾಡ್ಲಿ ಮೇಡಮ್. ಅವಾಗ ಯಾರ ಕಡೆಯಿಂದ ತಪ್ಪಾಗಿದೆ ಯಾರ ಕಡೆಯಿಂದ ತಪ್ಪಾಗಿಲ್ಲ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಮೇಡಮ್ ನಿಮ್ಗೆ. ದಯವಿಟ್ಟು ನಮ್ಮ ಕಡೆಯಿಂದ ಏನಾದ್ರು ನಿಮ್ಗೆ ಒಂದ್ ನಿಮಿಷ ಮೇಡಮ್, ಮಾಧ್ಯಮದವ್ರು ಇಲ್ಲದೆ ಸಿನಿಮಾ ಇಲ್ಲ, ಅದು ನಮ್ಗೆ ಅವಶ್ಯಕತೆನೇ ಇಲ್ಲ ಮೇಡಮ್. ಅದು ನಮ್ಗೆ ಅವಶ್ಯಕತೆನೇ ಇಲ್ಲ. ಆಸ್ ಎ ಫ್ಯಾನ್ ನಾನು ಒಬ್ಬ ಸಿನಿಮಾ ಅಭಿಮಾನಿಯಾಗಿ, ಒಬ್ಬ ಹೀರೋ ಅಭಿಮಾನಿಯಾಗಿ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದು ಪ್ರೊಡ್ಯೂಸರ್ ಉಂಟು, ಹೀರೋ ಉಂಟು, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಆ ವಿಚಾರ ಮಾತಾಡುವಂತ ರೈಟ್ಸ್ ನನಗೂ ಇಲ್ಲ, ಬೇರೆ ಇಲ್ಲಿರೋರು ಯಾರಿಗೂ ಇಲ್ಲ. ಸರ್, ನೀವು ಅಭಿಮಾನಿಯಾಗಿ ನೋಡ್ತಾ ಇದ್ದೀರಾ, ಬಟ್ ನಿಮ್ಮ ಒಂದು ಹೀರೋನ ಸಿನಿಮಾ ಸ್ಕ್ರೀನ್ ಅಲ್ಲಿ ಆರಾಧಿಸುವ ತರ ನೀವು ನೋಡ್ಬೇಕಲ್ವಾ? ಅದೇ ಮೇಡಮ್, ಆರಾಧಿಸೋದ್ರ ನೋಡ್ತಿರೋದಕ್ಕೇನೆ ಅದಿಲ್ಲ ಅಂದ್ರೆ ನಮಗ್ ಬೇಜಾರಾಗುತ್ತೆ ಮೇಡಮ್. ಪ್ರಜ್ವಲ್ ಅವರೇ ಡಬ್ಬಿಂಗ್ ಮಾಡಿ ಆ ಒಂದು ಕ್ಯಾರೆಕ್ಟರ್ ಗೆ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅಲ್ಲ ಮೇಡಮ್ ಈಗಲೂ ಹೇಳ್ತೀನಿ ಕೇಳಿ. ಈಗಲೂ ನಾವೇನ್ ಇದನ್ನ ನಾವು ಪ್ರಮೋಷನ್ ಮಾಡಲ್ಲ, ನಾವು ಟೀಮ್ ಜೊತೆ ನಿಂತ್ಕೊಳ್ಳಲ್ಲ. ಇಲ್ಲಿವರೆಗೂ ಕರಾವಳಿ ಮುಹೂರ್ತ ದೊಡ್ಡ ಗಣಪತಿ ಟೆಂಪಲ್ ಅಲ್ಲಿ ಏನ್ ಮುಹೂರ್ತ ಆಯ್ತೋ ಅವತ್ತಿಂದ ಇವತ್ತಿನವರೆಗೂ ಇದೇ ಗುರು ಸರ್ನ ಬೇಕಾದ್ರೆ ಕರೆದ್ಬಿಟ್ಟು ನೀವು ಅಲ್ಲಿ ಕೇಳಿ. ಹೀರೋ ಅಭಿಮಾನಿಗಳು ನಿಮಗೆ ಅಂದ್ರೆ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು, ಯಾವ್ದ್ರಲ್ಲಾರು ನಿಮ್ಗೆ ಸಪೋರ್ಟ್ ಮಾಡಿದಾರಾ ಮಾಡಿಲ್ವಾ ಅಂತ ಇಡೀ ನಮ್ಮ ಟೀಮ್ ಅವ್ರ ಜೊತೆ ನಿಂತಿದೆ ಮೇಡಮ್. ನಾನು 4 days ಬ್ಯಾಕ್ ನಾನು ಕಾಲ್ ಮಾಡಿದ್ದೀನಿ ಮೇಡಮ್ ಗುರು ಸರ್ಗೆ. ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ. ಒಂದ್ ನಿಮಿಷ ಮೇಡಮ್ ನಾನು ಮಾತಾಡ್ತೀನಿ ಮೇಡಮ್. ಒಂದ್ ನಿಮಿಷ ಮೇಡಮ್ ನಾನು ಮಾತಾಡ್ತಿದ್ದೀನಲ್ಲ ಮೇಡಮ್. ನಾನು ಕಾಲ್ ಲಿಸ್ಟ್ ತೋರಿಸ್ತೀನಿ ಮೇಡಮ್. 3 days ಬ್ಯಾಕ್ ನಾನು 4 times ಕಾಲ್ ಮಾಡಿದ್ದೀನಿ ಗುರು ಸರ್ಗೆ. ಅಣ್ಣ ಏನ್ ನಡೀತಿದೆ, ಏನ್ ಮಾಡ್ಬೇಕು, ನಮ್ಮ ಕಡೆಯಿಂದ ಏನೇನ್ ಮಾಡ್ಬೇಕಲ್ಲಿ ಆಸ್ ಎ ಫ್ಯಾನ್ ಅಸೋಸಿಯೇಷನ್ ಕೇಳೋ ಅವಶ್ಯಕತೆ, ಕೇಳುವಂತ ನೆಸೆಸರಿ ಇದೆ ಇಲ್ವಾ ಮೇಡಮ್? ನಮ್ಗೆ ಇದೆ ಅಲ್ವಾ ಮೇಡಮ್? ನಮ್ಮ ಫೋನ್ ಆನ್ಸರ್ ಬಂದಿಲ್ಲ. ನಾನು ಕಾಲ್ ಲಿಸ್ಟ್ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ. ನಾನು 4 ಸಲ ಫೋನ್ ಟ್ರೈ ಮಾಡಿದ್ದೀನಿ ಅಷ್ಟೇ ಅಲ್ಲ. ನೀವು ನೋಡ್ಬೋದು ಮೇಡಮ್. ಹೌದು ಮೇಡಮ್, ಇದೆ ಮೇಡಮ್. ಇದು ದೊಡ್ಡ ವಿಷಯ ಅಲ್ಲ ಮೇಡಮ್, ಇದು ದೊಡ್ಡ ವಿಷಯ. ಅಭಿಮಾನಿ ಅವರಿಗೆ ತಲುಪಿಸಬೇಕು. ಏನೇ ಮನಸ್ತಾಪಗಳು ಇದ್ರೂ ಕೂಡ ಇವತ್ತಿನ ಪ್ರೆಸ್ ಮೀಟಿಂಗ್ ಅವರು ಭಾಗಿಯಾಗಿರ್ಬೇಕಿತ್ತಲ್ವಾ? ಮೇಡಮ್ ಕರಿಬೇಕು ಅಂತಿಲ್ಲ ಸರ್. ಸಿನಿಮಾ ಸರ್ ಬಂಡವಾಳ ಅವ್ರಿಗೋಸ್ಕರ ಸರ್ ನಾವು ಬರ್ತೀವಿ ಸರ್. ಸಿನಿಮಾ ಪತ್ರಕರ್ತರು ಎಲ್ಲ ಏನಾದ್ರು ಬರ್ತೀವಿ ಸರ್, ನಿಲ್ತೀವಿ ಸರ್. ಸಿನಿಮಾ ಅದು ಸರ್, ನಮ್ಮ ಸಿನಿಮಾ ಅಂತ ಬರ್ತೀವಿ ಸರ್. ಸಿನಿಮಾ ಪತ್ರಕರ್ತರು ಹೀರೋಗೆ ನಿಮ್ಮಲ್ಲಿ ವಾಯ್ಸ್ ಡಬ್ಬಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವ ತರ ಬೇಜಾರು ಕೇಳಿ ನಿಮಗೆ? ಆ ತಪ್ಪೇ ಎಲ್ಲ ಅನ್ನೋ ತರ ಮಾತಾಡ್ತಿದಾರಲ್ಲ ಮೇಡಮ್. ಸಾರಿ ಮೇಡಮ್, ನೀವು ರಾಂಗ್ ಕ್ವಶನ್ ಕೇಳ್ತೀರಿ. ಹೌದು, ಪೋಸ್ಟ್ ಮಾಡೋದು ತಪ್ಪು ಅಂತ ಯಾರು ಹೇಳಕ್ಕಾಗಲ್ಲ ಮೇಡಮ್. ಪೋಸ್ಟ್ ಮಾಡೋದು